ನಮಸ್ಕಾರ. ಸಿಡ್ಬಿ ಎಂಎಸ್ಎಂಇ ಸಂವಾದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ಸರಣಿಯ 4ನೇ ಸಂಚಿಕೆಯಲ್ಲಿ ನಾವೊಂದು ಮುಖ್ಯವಾದಂತಹ ವಿಷಯದ ಬಗ್ಗೆ ಗಮನವನ್ನ ಹರಿಸ್ತಾ ಇದ್ದೀವಿ. ಎಂಎಸ್ಎಂಇ ಸಾಲದ ಲಭ್ಯತೆ ಮತ್ತು ಆರ್ಥಿಕ ಶಿಸ್ತು. ದೇಶದ ಅರ್ಥವ್ಯವಸ್ಥೆಯಲ್ಲಿ ಎಂಎಸ್ಎಂಇಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಸಾಲದ ವಿಷಯಕ್ಕೆ ಬಂದ್ರೆ ಇಂದಿಗೂ ಈ ವಲಯ ಬಹಳಷ್ಟು ಸವಾಲುಗಳನ್ನ ಎದುರಿಸ್ತಾ ಇದೆ. ವರದಿಗಳ ಪ್ರಕಾರ ಇಂದು ಸರಿಸುಮಾರು 30 ಲಕ್ಷ ಕೋಟಿಗಳ ಕ್ರೆಡಿಟ್ ಅಂತರ ಇದೆ ಅಂತ ಹೇಳಬಹುದು. ಇದನ್ನ ಕ್ರೆಡಿಟ್ ಲಿಂಕ್ ಸಂಭಾವ್ಯತೆ ಅಂತ ಕರೀತಾರೆ. ಅಂದರೆ ಬೇಡಿಕೆಯ ಸಾಧ್ಯತೆಯೂ ಇದೆ ಅಂತ ಅರ್ಥ. ಪ್ರತಿಯೊಂದು ಹಂತದಲ್ಲೂ ಎಂಎಸ್ಎಂಇಗಳು ಹೊಂದಿಕೆ ಮತ್ತು ಸ್ಥಿರತೆಯನ್ನು ತೋರಿಸಿವೆ. ಇಂದಿನ ಎಂಎಸ್ಎಂಇಗಳು ಇಂದಿನ ಕ್ರೆಡಿಟ್ ಸವಾಲುಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ನಿರ್ವಹಿಸಲು ಸಿದ್ಧವಾಗಿದೆ. ಮತ್ತೊಂದು ಕಡೆಗೆ ಬ್ಯಾಂಕುಗಳು, ಸಾಲದಾತರು, ಹಣಕಾಸು ಸಂಸ್ಥೆಗಳ ಬಗ್ಗೆ ಹೇಳೋದಾದ್ರೆ ಅವರುಗಳು ಕೂಡ ಈ ಸಾಲದ ಅಂತರವನ್ನ ಒಂದು ಅವಕಾಶವಾಗಿ ನೋಡ್ತಾರೆ. ಸಾಲದ ಈ ಅವಕಾಶಗಳನ್ನ ಮತ್ತಷ್ಟು ಸುಲಭವನ್ನಾಗಿಸುವುದು ಹೇಗೆ ಎಂಬ ಪ್ರಶ್ನೆ ಉದ್ಭವಿಸುತ್ತೆ. ವಿತ್ತೀಯ ಶಿಸ್ತಿಗೆ ಮತ್ತಷ್ಟು ಬಲವನ್ನ ತುಂಬುವುದು ಹೇಗೆ? ಈ ವಿಷಯದ ಬಗ್ಗೆ ನಾವಿಂದು ಚರ್ಚಿಸಲಿದ್ದೇವೆ. ನಾನು ಅಮಿತ್ ಅರೋರಾ. ಚರ್ಚೆಯಲ್ಲಿ ಭಾಗವಹಿಸಲು ನಮ್ಮ ದೂರದರ್ಶನದ ಸ್ಟುಡಿಯೋದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀ ಭಾವೇಶ್ ಜೈನ್, ಟ್ರಾನ್ಸ್ ಯೂನಿಯನ್ ಸಿಬಿಲ್ಸ್ ನ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸಿಇಒ. ಭಾವೇಶ್ ಜೈನ್ ಅವರಿಗೆ ಕ್ರೆಡಿಟ್ ವಲಯದಲ್ಲಿ 2 ದಶಕಕ್ಕೂ ಅಧಿಕ ಅನುಭವವಿದೆ. ನಾನು ಚರ್ಚೆಯನ್ನ ಪ್ರಾಥಮಿಕ ಹಂತದಿಂದ ಪ್ರಾರಂಭಿಸ್ತಾ ಇದ್ದೇನೆ. ಕ್ರೆಡಿಟ್ ಸ್ಕೋರ್ ಅನ್ನೋ ಶಬ್ದವನ್ನ ಹಲವಾರು ಬಾರಿ ಕೇಳಿದ್ದೇವೆ. ಕ್ರೆಡಿಟ್ ಸ್ಕೋರ್ ಅಂತ ಹೇಳಿದ್ರೆ ಏನು? ಕ್ರೆಡಿಟ್ ಸ್ಕೋರ್ ಎಂಬುದು 3 ಸಂಖ್ಯೆಗಳ ಸರಳ ಶಬ್ದ, 300 ರಿಂದ 900. ಇದನ್ನು ತಮ್ಮ ವೈಯಕ್ತಿಕ ಕ್ರೆಡಿಟ್ ಸ್ಕೋರ್ ಎಂದು ಕರೆಯಲಾಗುತ್ತದೆ. ತಮ್ಮ ವ್ಯವಹಾರಕ್ಕಾಗಿ. ಆದರೆ ಇದನ್ನು ಕಮರ್ಷಿಯಲ್ ರ್ಯಾಂಕ್ ಎನ್ನುತ್ತೇವೆ. ಇದು 1 ರಿಂದ 10 ತನಕ ಇರುತ್ತದೆ. ತಮ್ಮ ವೈಯಕ್ತಿಕ ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿದಷ್ಟು ಉತ್ತಮ. ತಮ್ಮ ಕಮರ್ಷಿಯಲ್ ರ್ಯಾಂಕ್ 1, 2, 3 ಇದ್ದರೂ ಬಹಳ ಉತ್ತಮ. ಈಗ ಯಾರಾದ್ರೂ ಕಾರ್ಯಕ್ರಮ ನೋಡ್ತಾ ಇದ್ರೆ ಅವ್ರ ಬಳಿ ಒಂದು ವ್ಯವಹಾರವಿದೆ ಅಂತ ಆದ್ರೆ ಅವರಿಗೆ 2 ಬೇರೆ ಬೇರೆ ಕ್ರೆಡಿಟ್ ಸ್ಕೋರ್ ಇರುತ್ತದೆಯೇ? ತಾವು ಸಾಲ ತೆಗೆದುಕೊಳ್ಳುತ್ತಿದ್ದರೆ, ವೈಯಕ್ತಿಕ ಕಾರಣಗಳಿಗಾಗಿ ತೆಗೆದುಕೊಂಡರೆ ಅದು ವೈಯಕ್ತಿಕ ಕ್ರೆಡಿಟ್ ಸ್ಕೋರ್ ಆಗುತ್ತದೆ 300 ರಿಂದ 500. ತಾವು ಸಂಸ್ಥೆ ಹೆಸರಿನಲ್ಲಿ ವ್ಯವಹಾರಕ್ಕಾಗಿ ಸಾಲ ತೆಗೆದುಕೊಂಡರೆ ಅದು ಕಮರ್ಷಿಯಲ್ ರ್ಯಾಂಕ್ ಆಗುತ್ತದೆ 1 ರಿಂದ 10 ಪಾಯಿಂಟ್. ಎರಡೆರಡು ಕ್ರೆಡಿಟ್ ಸ್ಕೋರ್ ಬಗ್ಗೆ ಗಮನ ಹರಿಸಬೇಕಿದೆ. ಒಂದು ಕ್ರೆಡಿಟ್ ಸ್ಕೋರ್, ಮತ್ತೊಂದು ಕಮರ್ಷಿಯಲ್ ರ್ಯಾಂಕ್. ಹಾಗಾದ್ರೆ ಎಂಎಸ್ಎಂಇ ವ್ಯವಹಾರಗಳು ಎಷ್ಟು ಬಾರಿ ಇದನ್ನ ಪರಿಶೀಲನೆ ಮಾಡಬೇಕು? ತಾವು ತಮ್ಮ ಕ್ರೆಡಿಟ್ ಸ್ಕೋರ್ ಹಾಗೂ ಕಮರ್ಷಿಯಲ್ ರ್ಯಾಂಕ್ ಅನ್ನು ಆಗಿಂದಾಗಿ ಪರಿಶೀಲಿಸುತ್ತಿದ್ದರೆ ಒಳ್ಳೆಯದು. ತಮ್ಮ ಶರೀರವನ್ನು ಆರೋಗ್ಯವಾಗಿಡಲು, ಸದೃಢವಾಗಿಡಲು ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುವಿರೋ ಹಾಗೆಯೇ ಕ್ರೆಡಿಟ್ ಕೂಡ ಸದೃಢವಾಗಿ ಇಟ್ಟುಕೊಳ್ಳಬೇಕು ಎಂದಿದ್ದರೆ ಕ್ರೆಡಿಟ್ ಸ್ಕೋರ್ ಹಾಗೂ ಕಮರ್ಷಿಯಲ್ ರ್ಯಾಂಕ್ ಅನ್ನು ಆಗಿಂದಾಗಿ ಪರಿಶೀಲಿಸುತ್ತಿರಬೇಕು. ಕೆಲವೊಂದ್ ಸಾರಿ ನಾವು ಹೆಚ್ಚು ಬಾರಿ ಪರಿಶೀಲನೆ ಮಾಡಿದ್ರೆ ಅದರಿಂದ ನಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗುತ್ತೆ. ಇದು ನಿಜಾನಾ? ಇದು ಸುಳ್ಳು. ತಾವು ತಮ್ಮ ಕ್ರೆಡಿಟ್ ಸ್ಕೋರ್ ಅಥವಾ ಕಮರ್ಷಿಯಲ್ ರ್ಯಾಂಕ್ ಪರಿಶೀಲಿಸುತ್ತಿದ್ದರೆ ತಮ್ಮ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ತಾವು ವರ್ಷದಲ್ಲಿ ಒಮ್ಮೆ ತಮ್ಮ ಕ್ರೆಡಿಟ್ ಸ್ಕೋರ್ ಅಥವಾ ಕಮರ್ಷಿಯಲ್ ರ್ಯಾಂಕ್ ವರದಿಯನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು. ಸಿಬಿಲ್ ಅಂತ ಹೇಳಿದ್ರೆ ಕ್ರೆಡಿಟ್ ಇನ್ಫಾರ್ಮೇಶನ್ ಬ್ಯೂರೋ ಇಂಡಿಯಾ ಲಿಮಿಟೆಡ್ ಅಥವಾ ಇನ್ನಿತರ ಬೇರೆ ಕ್ರೆಡಿಟ್ ಬ್ಯೂರೋಗಳ ಬಗ್ಗೆ ಹೇಳೋದಾದ್ರೆ ಈ ಕ್ರೆಡಿಟ್ ಸ್ಕೋರ್ ಅನ್ನ ಹೇಗೆ ಲೆಕ್ಕ ಹಾಕ್ತಾರೆ? ತಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಕೆಲವು ಅಂಶಗಳ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಮೊದಲನೇದಾಗಿ, ತಾವು ತೆಗೆದುಕೊಂಡ ಸಾಲದ ಸಮಾನ ಮಾಸಿಕ ಕಂತುಗಳನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸುತ್ತಿದ್ದೀರೋ ಅಥವಾ ಇಲ್ಲವೋ. ಎರಡನೇದಾಗಿ, ತಾವು ಯಾವ ರೀತಿಯ ಸಾಲವನ್ನು ತೆಗೆದುಕೊಂಡಿದ್ದೀರಿ. ತಾವು ಮೇಲಾಧಾರದ ಸಾಲ ತೆಗೆದುಕೊಂಡಿದ್ದೀರೋ ಅಥವಾ ಮೇಲಾಧಾರವಿಲ್ಲದ ಸಾಲ ಪಡೆದುಕೊಂಡಿದ್ದೀರೋ. ಎಷ್ಟು ಅವಧಿಗಾಗಿ ಸಾಲ ತೆಗೆದುಕೊಂಡಿದ್ದೀರಿ, ಅಲ್ಪಾವಧಿಗಾಗಿಯೋ ಅಥವಾ ದೀರ್ಘಾವಧಿಗಾಗಿಯೋ. ನಾಲ್ಕನೇದಾಗಿ, ತಾವು ಅಲ್ಪಾವಧಿಗಾಗಿ ಹೆಚ್ಚಿನ ಸಾಲ ತೆಗೆದುಕೊಂಡಿದ್ದೀರೋ ಅಥವಾ ದೀರ್ಘಾವಧಿಗಾಗಿ ಅಲ್ಪ ಸಾಲವನ್ನು ತೆಗೆದುಕೊಂಡಿದ್ದೀರೋ. ಇವೆಲ್ಲ ಅಂಶಗಳ ಆಧಾರದ ಮೇಲೆ ತಮ್ಮ ಕ್ರೆಡಿಟ್ ಸ್ಕೋರ್ ನಿರ್ಧಾರವಾಗುತ್ತದೆ. ವ್ಯವಹಾರದ ಮೇಲೆ ಒಳ್ಳೆ ಕ್ರೆಡಿಟ್ ಸ್ಕೋರ್ನಿಂದ ಆಗುವಂತಹ ಲಾಭ ಏನು? ಬಹಳಷ್ಟು. ತಾವು ವ್ಯವಹಾರದ ಕಾರಣಕ್ಕಾಗಿ ಸಾಲ ತೆಗೆದುಕೊಳ್ಳುವಂತಿದ್ದು, ತಾವು ಒಂದು ಬ್ಯಾಂಕಿಗೆ ಹೋದರೆ ತಮ್ಮ ಕ್ರೆಡಿಟ್ ಸ್ಕೋರ್ ಅಥವಾ ಕಮರ್ಷಿಯಲ್ ರ್ಯಾಂಕ್ ಉತ್ತಮವಾಗಿದ್ದರೆ ಬ್ಯಾಂಕು ತಮಗೆ ಶೀಘ್ರವಾಗಿ ಉತ್ತಮ ಬಡ್ಡಿ ದರದಲ್ಲಿ ಸಾಲ ನೀಡುತ್ತದೆ. ತಮಗೆ ನೀಡುವ ಸಾಲದ ನಿಯಮಗಳು ಮತ್ತು ಷರತ್ತುಗಳು ಉತ್ತಮವಾಗಿರುತ್ತದೆ. ಇದರಿಂದ ತಮಗೆ ಒಳ್ಳೆಯ ಲಾಭವಾಗುತ್ತದೆ. ಸಾಲದ ಲಭ್ಯತೆಯ ವಿಷಯ ಬಂದಾಗ ಶಿಸ್ತು ಬಹಳ ಮುಖ್ಯ ಅಲ್ವಾ? ತಮ್ಮ ಆರೋಗ್ಯವಾಗಿರಲಿ ಅಥವಾ ಸಾಲವಾಗಿರಲಿ, ಶಿಸ್ತು ಬಹಳ ಅವಶ್ಯ. ಜೀವನದಲ್ಲಿ ಶಿಸ್ತು ಬಹಳ ಮುಖ್ಯ. ಬನ್ನಿ ಸಂಕ್ಷಿಪ್ತವಾಗಿ ಎಂಎಸ್ಎಂಇ ಸಾಲ ಮೌಲ್ಯಮಾಪನದ ಬಗ್ಗೆ ಮತ್ತೊಮ್ಮೆ ತಿಳ್ಕೊಳ್ಳೋಣ. ಎಂಎಸ್ಎಂಇಗಳ ಸಾಲ ಮೌಲ್ಯಮಾಪನವನ್ನ ಕಮರ್ಷಿಯಲ್ ರ್ಯಾಂಕ್ ಮೂಲಕ ಮಾಡಲಾಗುತ್ತೆ. ಇದು ಮರುಪಾವತಿ ನಡವಳಿಕೆ, ಸಾಲ ಪಡೆಯುವ ಪ್ರವೃತ್ತಿ ಮತ್ತು ಕಾಲಾನಂತರದಲ್ಲಿ ಒಟ್ಟಾರೆ ಸಾಲದ ಅಂಶಗಳನ್ನ ವಿಶ್ಲೇಷಣೆ ಮಾಡುತ್ತೆ. ದೃಢ ಸಾಲದ ಶಿಸ್ತಿನಿಂದ ಉತ್ತಮ ಹಣಕಾಸು ಸ್ಥಿರತೆಯೂ ದೊರೆಯುತ್ತೆ ಹಾಗೂ ವ್ಯವಹಾರವು ದೀರ್ಘಾವಧಿಯವರೆಗೆ ಸ್ಥಿರವಾಗಿರುತ್ತೆ. ಏಕಮಾಲಿಕತ್ವ ಮತ್ತು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸಾಲದಾತರು ವೈಯಕ್ತಿಕ ಕ್ರೆಡಿಟ್ ಸ್ಕೋರ್ ಮತ್ತು ವ್ಯವಹಾರ ಕ್ರೆಡಿಟ್ ರ್ಯಾಂಕ್ ಎರಡನ್ನೂ ನೋಡ್ತಾರೆ. ಆದ್ದರಿಂದ ಎಂಎಸ್ಎಂಇಗಳಿಗೆ ವೈಯಕ್ತಿಕ ಮತ್ತು ವ್ಯವಹಾರ ಎರಡರಲ್ಲೂ ಸಾಲದ ಶಿಸ್ತನ್ನ ಕಾಯ್ದುಕೊಳ್ಳೋದು ಬಹಳ ಮುಖ್ಯ. ಇದು ಕ್ರೆಡಿಟ್ ಸ್ಕೋರ್ ಮತ್ತು ರ್ಯಾಂಕ್ಗಳ ಮಾತಾಯ್ತು. ನಾವು ಹಣಕಾಸು ಮೂಲಗಳ ಬಗ್ಗೆ ಹೇಳೋದಾದ್ರೆ
ಭಾವೇಶ್ ಅವರೇ, ನಾವು ಔಪಚಾರಿಕ ಹಣಕಾಸು ಮೂಲ ಮತ್ತು ಅನೌಪಚಾರಿಕ ಹಣಕಾಸು ಮೂಲದ ಬಗ್ಗೆ ಮಾತಾಡ್ತೀವಿ. ಮೊದಲಿಗೆ ಔಪಚಾರಿಕ ಹಣಕಾಸು ಮೂಲ ಅಂತ ಹೇಳಿದ್ರೆ ಏನು? ಔಪಚಾರಿಕ ಹಣಕಾಸು ಮೂಲದಲ್ಲಿ ಬ್ಯಾಂಕುಗಳು ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕಿನಲ್ಲಿ ನೋಂದಾಯಿತವಾದ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಔಪಚಾರಿಕ ವಲಯದಲ್ಲಿ ನಿಯಂತ್ರಿತ ಮಾಧ್ಯಮದ ಮೂಲಕ ಸಾಲವನ್ನು ಒದಗಿಸುವ ಸಾಲದ ಮೂಲಗಳಿವೆ. ತಾವು ಸಾಲ ತೆಗೆದುಕೊಳ್ಳುವ ಸಮಯದಲ್ಲಿ ತಮಗೆ ಕೆಲವು ಮೂಲಭೂತ ದಾಖಲೆಗಳ ಅವಶ್ಯಕತೆ ಇರುತ್ತದೆ. ನಿಯಮ ಮತ್ತು ಷರತ್ತುಗಳು ಪಾರದರ್ಶಕವಾಗಿ ತಮಗೆ ದೊರೆಯುತ್ತದೆ. ಬ್ಯಾಂಕುಗಳು ಅಂದ್ರೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, ಸಣ್ಣ ಹಣಕಾಸು ಸಂಸ್ಥೆಗಳು ಕೂಡ ಒಳಗೊಳ್ಳುತ್ತವೆಯೇ? ಎಲ್ಲವೂ ಸಹಕಾರ ಬ್ಯಾಂಕುಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, ನಗರ ವಾಣಿಜ್ಯ ಬ್ಯಾಂಕುಗಳು ಇವೆಲ್ಲವೂ ಔಪಚಾರಿಕ ಹಣಕಾಸು ಮೂಲಗಳಲ್ಲಿ ಗುರುತಿಸಲ್ಪಡುತ್ತವೆ. ಎನ್ಬಿಎಫ್ಸಿ, ಫಿನ್ಟೆಕ್ ಲೆಂಡರ್ಸ್, RBIನಲ್ಲಿ ನೋಂದಾಯಿತವಾದ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಮತ್ತು ಫಿನ್ಟೆಕ್ ಬಗ್ಗೆ ಒಂದು ಅಂತರವನ್ನು ಹೇಳುತ್ತೇನೆ. ಫಿನ್ಟೆಕ್ನ ಹಿಂದಿರುವ ಬ್ಯಾಂಕೇತರ ಹಣಕಾಸು ಸಂಸ್ಥೆ RBIನಲ್ಲಿ ನೋಂದಾಯಿತವಾಗಿದೆಯೋ ಇಲ್ಲವೋ ಎಂಬುದನ್ನು ವೀಕ್ಷಕರು ಪರಿಶೀಲಿಸಬೇಕಿದೆ. ಇದು ಔಪಚಾರಿಕ ಮೂಲದ ಆಯ್ಕೆಗಳಾಗಿದ್ವು. ಅನೌಪಚಾರಿಕ ಹಣಕಾಸಿನ ಮೂಲದ ಬಗ್ಗೆ ಮಾತನಾಡೋದಾದ್ರೆ ಅಲ್ಲಿ ಯಾವ ರೀತಿಯ ಆಯ್ಕೆಗಳಿವೆ? ತಮ್ಮ ಗ್ರಾಹಕರು ಯಾರಿದ್ದಾರೆ, ಅವರು ತಮ್ಮ ಕುಟುಂಬ, ಸ್ನೇಹಿತರು, ಸಾಲಗಾರರು, ನೋಂದಾಯಿತವಲ್ಲದ ಘಟಕಗಳು ಇವರುಗಳು ಯಾರಿಂದಾದರೂ ಅನೌಪಚಾರಿಕ ಕ್ರೆಡಿಟ್ ಪ್ರಯೋಜನ ಪಡೆಯಬಹುದು. ಔಪಚಾರಿಕ ಮೂಲಗಳನ್ನ ಆಯ್ದುಕೊಂಡಾಗ ಆಗಬಹುದಾದಂತಹ ಉಪಯೋಗಗಳ ಬಗ್ಗೆ ನೀವೇನು ಹೇಳ್ತೀರಿ? ಔಪಚಾರಿಕ ಮೂಲಗಳಲ್ಲಿ ತಮಗೆ ಪಾರದರ್ಶಕತೆ ಇರುತ್ತದೆ. ಸಾಲದ ಬಗ್ಗೆ, ಬಡ್ಡಿದರ, ಸಂಸ್ಕರಣಾ ಶುಲ್ಕದ ಬಗ್ಗೆ ಮತ್ತಿತರ ನಿಯಮ ಮತ್ತು ಷರತ್ತುಗಳ ಬಗ್ಗೆ ತಮಗೆ ಸ್ಪಷ್ಟ ಪಾರದರ್ಶಕ ರೀತಿಯಲ್ಲಿ ಮಾಹಿತಿ ದೊರೆಯುತ್ತದೆ. ತಾವು ಸಾಲವನ್ನು ಮುಕ್ತಾಯ ಮಾಡಲು ಬಯಸಿದರೆ ಮುಕ್ತಾಯ ಮಾಡಬಹುದು. ಇಂದಿನ ದಿನಗಳಲ್ಲಿ ಬಹಳಷ್ಟು ಸಾಲಗಳಲ್ಲಿ ತಾವು ತಮ್ಮ ಸಾಲವನ್ನು ಸಮಯಕ್ಕೆ ಮೊದಲೇ ಮುಕ್ತಾಯ ಮಾಡಲು ಬಯಸಿದರೆ ತಮಗೆ ಸಂಸ್ಕರಣಾ ಶುಲ್ಕ ಸಹ ಕಟ್ಟಬೇಕಾಗುವುದಿಲ್ಲ. ತಮಗೆ ಔಪಚಾರಿಕ ಕ್ರೆಡಿಟ್ ವಲಯದಲ್ಲಿ ಸಾಲ ಪಡೆಯುವುದರಿಂದ ಬಹಳಷ್ಟು ಉಪಯೋಗಗಳಿವೆ. ನೀವೇನಾದ್ರೂ ಔಪಚಾರಿಕ ಹಣಕಾಸು ಸಂಸ್ಥೆಯೊಂದಿಗೆ ಸೇರಿದ್ರೆ ಇದರಿಂದಾಗುವಂತಹ ಲಾಭಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸ್ಪಷ್ಟ ಹಾಗೂ ಪಾರದರ್ಶಕ ನಿಯಮ ಮತ್ತು ಷರತ್ತುಗಳು. ಸಮಯಾನುಸಾರ ಪಾವತಿಯಿಂದ ಕ್ರೆಡಿಟ್ ಶಿಸ್ತು ಬರುತ್ತೆ. ಔಪಚಾರಿಕ ಕ್ರೆಡಿಟ್ ಇತಿಹಾಸವನ್ನು ನಿರ್ಮಿಸುತ್ತೆ ಮತ್ತು ಭವಿಷ್ಯದಲ್ಲಿ ಸುಲಭ ಹಾಗೂ ವಿಶ್ವಾಸನೀಯ ಹಣಕಾಸು ಲಭ್ಯತೆ ದೊರೆಯುತ್ತೆ. ಔಪಚಾರಿಕ ಮತ್ತು ಅನೌಪಚಾರಿಕ ಹಣಕಾಸು ಮೂಲದ ಬಗ್ಗೆ ತಿಳ್ಕೊಂಡ್ರಿ. ಎಂಎಸ್ಎಂಇಗಳು ಯಾವ ರೀತಿ ಸರಿಯಾದ ಕ್ರೆಡಿಟ್ ವಿಧಾನವನ್ನ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ನಾವು ಮತ್ತಷ್ಟು ಚರ್ಚೆಯನ್ನ ಮಾಡೋಣ ಒಂದು ಚಿಕ್ಕ ವಿರಾಮದ ನಂತರ. भारत की एमएसएमईज हमारी अर्थव्यवस्था की असली ताकत है, लेकिन आगे बढ़ने के लिए समय पर वर्किंग कैपिटल सबसे जरूरी है। पेश है सिडबी डिजिकैश, एमएसएमईज के लिए तेज, पारदर्शी और पूरी तरह डिजिटल वर्किंग कैपिटल समाधान। पूरी तरह ऑनलाइन प्रक्रिया के जरिए पाएं कार्यशील पूंजी सीमा और पूंजी सावधि ऋण, रोजमर्रा की जरूरतों, कच्चा माल, जरूरी ऑर्डर्स या मौजूदा लिमिट ट्रांसफर के लिए 10 लाख से 5 करोड़ तक की फंडिंग। सिडबी डिजिकैश, आसान, स्मार्ट और डिजिटल फर्स्ट वर्किंग कैपिटल भारत की एमएसएमईज की प्रगति के लिए। सिडबी एमएसएमई को समझता है। सिडबी एमएसएमईज के लिए लेकर आया है एज एमएसएमई को नए वित्तीय समाधान प्रदान करता है, जिनके माध्यम से आप नए डीजी सेट खरीद सकते हैं या पुराने डीजी सेट को बदलकर स्वच्छ पर्यावरण में योगदान दे सकते हैं। इस योजना की मुख्य विशेषताएं 3 करोड़ रुपए तक का टर्म लोन, 5 साल तक की विनिमय पूर्ण भुगतान अवधि, आकर्षक ब्याज दरें, तेज और ऑनलाइन आवेदन प्रक्रिया। सिडबी एज चुनें और अपने व्यवसाय को स्थायी रूप से सशक्त बनाएं। ನೀವು ನೋಡ್ತಾ ಇದ್ದೀರಿ ಸಿಡ್ಬಿ ಎಂಎಸ್ಎಂಇ ಸಂವಾದವನ್ನ. ಇಂದಿನ ವಿಷಯ ಸಾಲದ ಲಭ್ಯತೆ ಮತ್ತು ಶಿಸ್ತು. ಇಂದು ನಮ್ಮ ಜೊತೆಗಿದ್ದಾರೆ ಭಾವೇಶ್ ಜೈನ್, ಟ್ರಾನ್ಸ್ ಯೂನಿಯನ್ ಸಿಬಿಲ್ಸ್ ನ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸಿಇಒ. ವಿರಾಮಕ್ಕೆ ಹೋಗೋ ಮೊದಲು ನಾವು ಔಪಚಾರಿಕ ಮತ್ತು ಅನೌಪಚಾರಿಕ ಸಾಲದ ಮೂಲಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವುದೇ ಎಂಎಸ್ಎಂಇ ಸರಿಯಾದ ಸಾಲದ ಮೂಲ ಯಾವುದು ಅನ್ನೋದನ್ನ ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕು? ತಾವು ಔಪಚಾರಿಕ ಹಣಕಾಸಿನ ವಲಯದತ್ತ ಹೋದಾಗ ತಮಗೆ ಉತ್ತಮ ಪಾರದರ್ಶಕತೆ ದೊರೆಯುತ್ತದೆ. ತಮಗೆ ತಮ್ಮ ದಸ್ತಾವೇಜುಗಳು, ತಮ್ಮ ಎಲ್ಲ ಕಾಗದ ಪತ್ರಗಳು, ವಿತ್ತೀಯ ಶಿಸ್ತು ಇವೆಲ್ಲವುಗಳ ಬಗ್ಗೆ ತಾವು ಗಮನ ಹರಿಸಬೇಕಾಗುತ್ತದೆ. ಇದರಿಂದ ತಮಗೆ ಬಹಳಷ್ಟು ಲಾಭ ಕೂಡ ಇದೆ. ಹಾಗಾದ್ರೆ
ನಾವು ಸಾಲದ ಅಂತರದ ಬಗ್ಗೆ ಮಾತಾಡ್ತಾ ಇದ್ವಿ. ಇದನ್ನ ಕಡಿಮೆ ಮಾಡುವಲ್ಲಿ ಹಾಗೂ ಸಾಲ ಪಡ್ಕೊಳ್ಳೋದನ್ನ ಮತ್ತಷ್ಟು ಸುಲಭವಾಗಿಸುವಲ್ಲಿ ಹಣಕಾಸು ಸಂಸ್ಥೆಗಳ ಪಾತ್ರದ ಬಗ್ಗೆ ನೀವೇನ್ ಹೇಳ್ತೀರಿ? ಸಾಲವನ್ನು ಲಭ್ಯವಾಗಿಸುವಲ್ಲಿ ಬ್ಯಾಂಕುಗಳು ಮತ್ತು ಎನ್ಬಿಎಫ್ಸಿಗಳ ದೊಡ್ಡ ಕೊಡುಗೆ ಇದೆ. ಬ್ಯಾಂಕು ಮತ್ತು ಎನ್ಬಿಎಫ್ಸಿಗಳು ಹಳ್ಳಿಗಳಲ್ಲಿ, ಚಿಕ್ಕ ನಗರಗಳಲ್ಲಿ ಗ್ರಾಹಕರಿಗೆ ಮತ್ತು ಉದ್ದಿಮೆದಾರರಿಗೆ ಸಾಲವನ್ನು ಕನಿಷ್ಠ ಕಾಗದ ಪತ್ರಗಳ ಮೂಲಕ ದೊರಕಿಸಿಕೊಡುವಲ್ಲಿ ಸ್ಫೂರ್ತಿದಾಯಕ ಪಾತ್ರವನ್ನು ವಹಿಸುತ್ತಿದೆ. ಬ್ಯಾಂಕುಗಳ ಮೂಲಕ, ಸರ್ಕಾರದ ಮೂಲಕ ಹಳ್ಳಿಗಳು ಮತ್ತು ಚಿಕ್ಕ ನಗರಗಳಲ್ಲಿ ತಮ್ಮ ವೈಯಕ್ತಿಕ ಸಾಮರ್ಥ್ಯ ಮತ್ತು ವ್ಯವಹಾರಕ್ಕಾಗಿ ಸಾಲ ದೊರಕುವಂತೆ ಮಾಡಲು, ತಾವು ತಮ್ಮ ವ್ಯವಹಾರವನ್ನು ಹೆಚ್ಚಿಸಿಕೊಳ್ಳುವಂತೆ ಮಾಡಲು ಬ್ಯಾಂಕುಗಳು ಮತ್ತು ಎನ್ಬಿಎಫ್ಸಿಗಳು ಬಹಳಷ್ಟು ಪ್ರಗತಿಪರ ಹೆಜ್ಜೆಗಳನ್ನು ಇಟ್ಟಿವೆ. ಸರ್ಕಾರದ ಯೋಜನೆಗಳಿಗೆ, ಅದರಲ್ಲೂ ಕೂಡ ಹಣಕಾಸಿನ ಸಹಾಯದ ವಿಷಯ ಬಂದಾಗ ಅದು ಕೂಡ ಔಪಚಾರಿಕ ಮೂಲ ಅಂತ ಪರಿಗಣಿಸಲ್ಪಡುತ್ತದೆಯೇ? ಬ್ಯಾಂಕುಗಳು ಮತ್ತು ಎನ್ಬಿಎಫ್ಸಿಗಳು ಇವೆಲ್ಲವೂ ಆರ್ಬಿಐ ನಿಯಂತ್ರಣದಲ್ಲಿ ಇರುತ್ತದೆ. ಬ್ಯಾಂಕುಗಳು ಎಂಎಸ್ಎಂಇಗಳಿಗೆ ಸಾಲ ನೀಡುತ್ತದೆ. ಎಲ್ಲ ಯೋಜನೆಗಳಿಗೆ ಬ್ಯಾಂಕುಗಳ ಮೂಲಕ ಗ್ರಾಹಕರಿಗೆ ಸಾಲ ವಿತರಣೆ ಆಗುತ್ತದೆ. ನೀವು ಕೆಲವು ಯೋಜನೆಗಳ ಉಲ್ಲೇಖ ಮಾಡಬಹುದಾ ಹಾಗಾದ್ರೆ? ಖಂಡಿತವಾಗಿಯೂ. ಮೊದಲನೆಯದಾಗಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ. ಇದೊಂದು ಅತ್ಯುತ್ತಮ ಯೋಜನೆಯಾಗಿದೆ. ಸಣ್ಣ ವ್ಯವಹಾರಗಳಿಗೆ, ಉದ್ಯಮಗಳಿಗೆ ಅವರುಗಳಿಗೇನಾದರೂ 10 ಲಕ್ಷಕ್ಕಿಂತ ಕಡಿಮೆ ಸಾಲ ಬೇಕಿದ್ದಲ್ಲಿ ಅವರುಗಳಿಗೆ ಮುದ್ರಾ ಯೋಜನೆ ಇದೆ. ಇದೊಂದು ಉತ್ತಮ ಯೋಜನೆಯಾಗಿದೆ. ಎರಡನೆಯದು ಸಾಲ ಖಾತರಿ ಯೋಜನೆ. ಮೂರನೆಯದು ರಾಷ್ಟ್ರೀಯ ಸಾಲ ಖಾತರಿ ಕಾರ್ಯಕ್ರಮ. ಹೀಗೆ ಬಹಳಷ್ಟು ಕಾರ್ಯಕ್ರಮಗಳಿದ್ದು, ಬಹಳಷ್ಟು ಅತ್ಯುತ್ತಮ ಸರ್ಕಾರಿ ಯೋಜನೆಗಳಿದ್ದು ಬ್ಯಾಂಕುಗಳ ಮೂಲಕ ಸಾಲ ಪಡೆಯಬಹುದು. ಬನ್ನಿ, ಯಾವ ಸರ್ಕಾರಿ ಯೋಜನೆಗಳಿವೆ ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ನೋಡೋಣ. ಮೊದಲನೇದಾಗಿ ಮುದ್ರಾ ಅಂದ್ರೆ PMMY. ಕೃಷಿಯೇತರ ಸಣ್ಣ ವ್ಯವಹಾರಗಳಿಗೆ ಅವುಗಳ ಬೆಳವಣಿಗೆಯ ಆಧಾರದ ಮೇಲೆ ಸಾಲ ನೀಡಲಾಗುತ್ತೆ. ಎರಡನೇದಾಗಿ CGTMSE ಯೋಜನೆ. ಇದು ಸೂಕ್ಷ್ಮ ಮತ್ತು ಸಣ್ಣ ಉದ್ದಿಮೆಗಳಿಗಾಗಿ ಇದ್ದು, ಇಲ್ಲಿ ಯಾವುದೇ ಮೇಲಾಧಾರವಿಲ್ಲದೆ ಸಾಲ ನೀಡಲು ಸಾಲ ಖಾತರಿ ಯೋಜನೆ ಇದೆ. ಮೂರನೇದು NCGTC. ಇದು ವಿವಿಧ ಸಾಲ ಖಾತರಿ ಫಂಡ್ಗಳನ್ನ ನಿರ್ವಹಿಸುತ್ತೆ. ನಾಲ್ಕನೆಯದು PMEGP. ನೂತನ ಘಟಕಗಳು ಮತ್ತು ವಾಣಿಜ್ಯೋದ್ಯಮಗಳನ್ನು ಬೆಂಬಲಿಸುವ ಸಾಲ ಆಧಾರಿತ ಸಬ್ಸಿಡಿ ಯೋಜನೆ. ಎಂಎಸ್ಎಂಇಗಳು ಸರಿಯಾದ ಸಾಲದ ಮೂಲಗಳನ್ನ ಆಯ್ಕೆ ಮಾಡಿಕೊಳ್ಳೋದು ಅತ್ಯಂತ ಅಗತ್ಯ. ನೀವು ನೋಡ್ತಾ ಇದ್ದೀರಿ ಸಿಡ್ಬಿ ಎಂಎಸ್ಎಂಇ ಸಂವಾದವನ್ನ. ಇಲ್ಲಿ ಪ್ರತಿಯೊಂದು ಉದ್ಯಮದ ಕಥೆಯು ಮತ್ತೊಬ್ಬರಿಗೆ ಸ್ಫೂರ್ತಿಯಾಗತ್ತೆ. ನಾವಿಂದು ನಿಮಗೆ ತೋರಿಸ್ತಾ ಇರೋದು ಟೇಸ್ಟಿ ಫುಡ್ ಬಿವರೇಜಸ್ ಕಥೆಯನ್ನ. ಬನ್ನಿ, ಹೇಗೆ ಈ ಸಂಸ್ಥೆ ಸಾಲವನ್ನ ಪಡ್ಕೊಳ್ತು, ಹಾಗೆ ಆರ್ಥಿಕ ಶಿಸ್ತಿನ ಮೂಲಕ ತಮ್ಮ ಕನಸನ್ನ ಹೇಗೆ ಸಾಕಾರ ಮಾಡ್ಕೊಂಡ್ರು ಅನ್ನೋದನ್ನ ತಿಳ್ಕೊಳ್ಳೋಣ. ಆಂಧ್ರಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆ. ಇದು ಆಹಾರ ಸಂಸ್ಕರಣಾ ಉದ್ದಿಮೆಗಳಿಗೆ ಹೆಸರುವಾಸಿಯಾಗಿದೆ. ಅಲ್ಲಿಯ ನಲ್ಲಾಚೇರ್ಲ ಪ್ರದೇಶದಿಂದ ಪ್ರಾರಂಭವಾಗುತ್ತದೆ ಒಂದು ಯಶಸ್ವಿ ಉದ್ದಿಮೆಯ ಕತೆ. ಆರ್ಥಿಕ ಶಿಸ್ತನ್ನ ತನ್ನ ಯಶಸ್ಸಿನ ಅಡಿಪಾಯವನ್ನಾಗಿ ಮಾಡಿಕೊಂಡವರು ಇವರು. ಟೇಸ್ಟಿ ಫುಡ್ ಬಿವರೇಜಸ್ ಒಂದು ಪಾಲುದಾರಿಕೆ ಸಂಸ್ಥೆಯಾಗಿದ್ದು, ಇದು 2020ರಲ್ಲಿ ತನ್ನ ವ್ಯವಹಾರವನ್ನ ಪ್ರಾರಂಭಿಸಿತು. ಇಂದು ಕಾರ್ಬೋನೇಟೆಡ್ ಪಾನೀಯಗಳು ಮತ್ತು ಪಿಟ್ಸು ಸೋಡಾ ಮಾರುಕಟ್ಟೆಯಲ್ಲಿ ಒಂದು ವಿಶ್ವಾಸಾರ್ಹ ಹೆಸರಾಗಿದೆ. ನಮಸ್ಕಾರ, ನಾನು ಲೀಲಾ ಕೃಷ್ಣ ದುಗ್ಗಿನ, ಟೇಸ್ಟಿ ಫುಡ್ ಬಿವರೇಜಸ್ನ ಮಾಲೀಕ. ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯ ನಲ್ಲಚರ್ಲ ಗ್ರಾಮದಲ್ಲಿ ನಾವು ಟೇಸ್ಟಿ ಫುಡ್ ಬಿವರೇಜಸ್ನ 2020ರಲ್ಲಿ ಪ್ರಾರಂಭಿಸಿದ್ವಿ. ಅತ್ಯುತ್ತಮ ಗುಣಮಟ್ಟ ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ತಲುಪುವತ್ತ ಗಮನಹರಿಸಿದ್ವಿ. ವ್ಯವಹಾರ ಬೆಳೆದಂತೆ ಈ ಬೆಳವಣಿಗೆಗೆ ವಿಶ್ವಾಸಾರ್ಹ ಹಣಕಾಸು ಪಾಲುದಾರರ ಅಗತ್ಯವಿದೆ ಅನ್ನೋದನ್ನು ಅರಿತುಕೊಂಡ್ವಿ. ಅದಕ್ಕಾಗಿಯೇ ನಾವು ವಿಶ್ವಾಸಾರ್ಹ ಬ್ಯಾಂಕಿಂಗ್ ಪಾಲುದಾರರನ್ನು ಆಯ್ಕೆ ಮಾಡಿಕೊಂಡ್ವಿ. ನಮ್ಮ ಕ್ರೆಡಿಟ್ ಸ್ಕೋರ್ ಹಣಕಾಸು ಪಡೆಯುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ ಮತ್ತು ಸಕಾಲಿಕ ಪಾವತಿಗಳು ಹಾಗೂ ಸರಿಯಾದ ಬ್ಯಾಂಕಿಂಗ್ ದಾಖಲೆಗಳು ಬ್ಯಾಂಕಿನ ದೃಷ್ಟಿಯಲ್ಲಿ ನಮ್ಮನ್ನು ವಿಶ್ವಾಸಾರ್ಹ ಮಾಡೋದಲ್ಲದೆ ನಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತೆ. ಅವರ ಉದ್ದೇಶ ಯಾವಾಗಲೂ ಔಪಚಾರಿಕ ಹಣಕಾಸು ಮೂಲದೊಂದಿಗೆ ಸಂಪರ್ಕ ಸಾಧಿಸುವುದಾಗಿತ್ತು. ಇವರಿಗೆ 137.68 ಲಕ್ಷ ಸಾಲದ ಸಹಾಯವು ಯಂತ್ರಗಳು ಮತ್ತು ಸೋಲಾರ್ ಪ್ಲಾಂಟ್ಗಳಿಗಾಗಿ ದೊರೆಯಿತು. ಇದರಿಂದ ಕೇವಲ ಉತ್ತಮ ಯಂತ್ರೋಪಕರಣಗಳು ದೊರಕಿದ್ದಲ್ಲದೆ ವ್ಯವಹಾರದ ಸಾಮರ್ಥ್ಯವೂ ಕೂಡ ಹೆಚ್ಚಿತು. ಸಾಲ ದೊರೆತ ನಂತರ ಟೇಸ್ಟಿ ಫುಡ್ ಬಿವರೇಜಸ್ ಸಂಸ್ಥೆಯು ಪ್ರಾರಂಭದಿಂದಲೇ ಸಾಲ ಶಿಸ್ತಿನ ಮೇಲೆ ನಿಗಾವಹಿಸಿತು. ಇಎಂಐಗಳನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡುವುದು, ಷರತ್ತುಗಳಿಗೆ ಅನುಸಾರವಾಗಿ ಸಾಲದ ಹಣವನ್ನು ಉಪಯೋಗಿಸುವುದು,
ಸಮಯಕ್ಕೆ ಸರಿಯಾಗಿ ಬ್ಯಾಂಕ್ಗಳಿಗೆ ತಮ್ಮ ಹಣಕಾಸಿನ ಸಂಪೂರ್ಣ ಹಾಗೂ ಸ್ಪಷ್ಟ ಮಾಹಿತಿಯನ್ನು ನೀಡುವುದು ಇವರ ಆದ್ಯತೆಯಾಗಿತ್ತು. ಇದರಿಂದಾಗಿ ಬ್ಯಾಂಕ್ಗಳ ವಿಶ್ವಾಸವೂ ಕೂಡ ಹಾಗೆಯೇ ಉಳಿಯುತ್ತದೆ. ಕಾರ್ಖಾನೆಯನ್ನು ವಿಸ್ತರಿಸುವುದರ ಜೊತೆಗೆ ಅದರ ಸುಸ್ಥಿರ ಬೆಳವಣಿಗೆಯತ್ತಲೂ ಗಮನ ಹರಿಸಿದರು. 77.75 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸೌರ ಘಟಕವನ್ನು ಸ್ಥಾಪಿಸಿದರು. ಇದರಿಂದ ಅವರ ವಿದ್ಯುತ್ ವೆಚ್ಚವು ಕಡಿಮೆ ಆಗಿದ್ದಲ್ಲದೆ ಪರಿಸರದ ಸುಧಾರಣೆಯ ಜೊತೆಗೆ ಲಾಭ ಕೂಡ ಹೆಚ್ಚಾಯಿತು. ಸರಿಯಾದ ಸಮಯಕ್ಕೆ ದೊರೆತ ಹಣಕಾಸಿನ ಸಹಾಯ ಹಾಗೂ ಸೌರ ಘಟಕದ ಕಾರಣದಿಂದ ಟೇಸ್ಟಿ ಫುಡ್ ಬೀವರೇಜಸ್ ಇಂದು ಪ್ರಬುದ್ಧ ಸಣ್ಣ ಉದ್ದಿಮೆಯಾಗಿ ಮಾರ್ಪಟ್ಟಿದೆ. ಅಲ್ಲಿ ವೇಗ ಮತ್ತು ನಿಖರತೆ ಎರಡನ್ನೂ ಕಾಣಬಹುದು. 2025ರ ಅಕ್ಟೋಬರ್ ತಿಂಗಳಲ್ಲಿ ಇವರಿಗೆ ಹಸಿರು ಹೂಡಿಕೆ ಹಾಗೂ ಹಣಕಾಸು ಪರಿವರ್ತನೆ ಪ್ರೋತ್ಸಾಹಧನ ಕೂಡ ದೊರೆಯಿತು. ಸುಸ್ಥಿರ ಹಾಗೂ ಶುದ್ಧ ಶಕ್ತಿಯನ್ನು ಅಳವಡಿಸಿಕೊಳ್ಳುವ ಘಟಕಗಳಿಗೆ ಈ ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ. ಇದು ಕೇವಲ ಹಣಕಾಸಿನ ಹಸ್ತಕ್ಷೇಪವಲ್ಲ, ಬದಲಾಗಿ ಸಂಸ್ಥೆಯ ಆರ್ಥಿಕ ಶಿಸ್ತಿನ ಪರಿಣಾಮವೂ ಆಗಿದೆ. ಸಮಯಕ್ಕೆ ಸರಿಯಾಗಿ ಮರುಪಾವತಿ, ಪಾರದರ್ಶಕ ದಾಖಲೆಗಳು ಹಾಗೂ ಸಾಲದ ಸರಿಯಾದ ಉಪಯೋಗ ಸಾಲದಾತರ ವಿಶ್ವಾಸವನ್ನು ವೃದ್ಧಿಸುತ್ತದೆ. ಅವರ ಇನ್ನೂ 2 ಘಟಕಗಳು ಕೃಷ್ಣ ಫುಡ್ಸ್ ಮತ್ತು ಡಾಲ್ಫಿನ್ ಅಕ್ವಾ ಪ್ರಾಡಕ್ಟ್ಸ್ಗಳಿಗೆ ಕೂಡ ಬ್ಯಾಂಕ್ಗಳ ಸಂಪೂರ್ಣ ಸಹಕಾರ ದೊರೆಯುತ್ತಿದೆ ಎನ್ನುವುದು ಲೀಲಾ ಕೃಷ್ಣ ಅವರ ಸಾಮರ್ಥ್ಯವಾಗಿದೆ. ನೀವು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿದ್ದರೆ ಅದು ಶಿಸ್ತುಬದ್ಧವಾಗಿರಬೇಕು. ನಿಮ್ಮ ದಾಖಲೆಗಳನ್ನು ಸರಿಯಾಗಿ ಇಟ್ಕೊಂಡು ಸರಿಯಾದ ಸಾಲ ಮೂಲವನ್ನು ಆರಿಸಿಕೊಳ್ಬೇಕು. ನಿಮ್ಮ ಕ್ರೆಡಿಟ್ ಸ್ಕೋರ್ ಸರಿ ಇದ್ದರೆ ಹಣಕಾಸಿನ ಸಮಸ್ಯೆ ಎಂದಿಗೂ ಉದ್ಭವಿಸೋದಿಲ್ಲ ಅನ್ನೋದನ್ನು ನಾವು ಕೂಡ ಕಂಡುಕೊಂಡ್ವಿ. ಜವಾಬ್ದಾರಿಯುತ ಸಾಲವೇ ಟೇಸ್ಟಿ ಫುಡ್ ಬೆವರೇಜಸ್ನ ಯಶಸ್ಸಿನ ಹಾದಿಯಾಗಿದೆ. ಸರಿಯಾದ ಹಣಕಾಸು ನಿರ್ವಹಣೆ ಹಾಗೂ ಆಧುನಿಕ ತಂತ್ರಜ್ಞಾನದ ಹೊಂದಾಣಿಕೆಯಿಂದಾಗಿ ನಲ್ಲಾಚೇರ್ಲಾದ ಈ ಉದ್ದಿಮೆಯು ಇಂದು ವಿಕಸಿತ ಭಾರತದ ಚಿತ್ರಣವನ್ನ ತೆರೆದಿಡುತ್ತಿದೆ. ಟೇಸ್ಟಿ ಫುಡ್ ಬೆವರೇಜಸ್ನ ಪಯಣವು ಸಾಲ ಪಡೆದುಕೊಳ್ಳುವುದು ಮೊದಲ ಹೆಜ್ಜೆಯಾಗಿದೆ ಎಂದು ತೋರಿಸುತ್ತಿದೆ. ಸರಿಯಾದ ಕ್ರೆಡಿಟ್ ಸ್ಕೋರ್ನ ಆಯ್ಕೆ ಹಾಗೂ ಆರ್ಥಿಕ ಶಿಸ್ತು ಸೇರಿಕೊಂಡು ಇಂದು ಇದರ ಮತ್ತೊಂದು ಘಟಕವು ಪ್ರಗತಿಯ ಹಾದಿಯತ್ತ ತನ್ನ ಪಯಣವನ್ನ ಮುಂದುವರಿಸುತ್ತಿದೆ. ಎಂಎಸ್ಎಂಇಗಳು ತಮ್ಮ ಅವಶ್ಯಕತೆಗಳು, ಮರುಪಾವತಿ ಸಾಮರ್ಥ್ಯ ಹಾಗೂ ದೀರ್ಘಾವಧಿಯ ಪರಿಣಾಮವನ್ನ ಅರಿತುಕೊಂಡು ನಿರ್ಣಯ ತೆಗೆದುಕೊಂಡರೆ ಸಾಲ ಎಂಬುದು ಒಂದು ಹೊರೆಯಾಗದೆ ಪ್ರಗತಿಯ ಒಂದು ಸಾಧನವಾಗುತ್ತದೆ. ವಾಹ್, ಎಂತ ಯಶಸ್ಸಿನ ಕತೆ. ಭಾವೇಶ್ ಅವರೇ, ಈ ಕಥೆಯನ್ನ ನೀವ್ ಹೇಗ್ ನೋಡ್ತೀರಿ? ಭಾರತದ ಪ್ರತಿಯೊಂದು ಕಥೆಯೂ ನನಗೆ ಪ್ರತಿದಿನ ಪ್ರೇರಣೆಯನ್ನು ನೀಡುತ್ತಿದೆ. ಟೇಸ್ಟಿ ಫುಡ್ ಬ್ರೇವರೇಜಸ್ ಸಂಸ್ಥೆಯು ತನ್ನ ವ್ಯವಹಾರವನ್ನು ಆರ್ಥಿಕ ಶಿಸ್ತಿನ ಅಡಿಪಾಯದ ಮೇಲೆ ಹೇಗೆ ವಿಸ್ತರಿಸಿಕೊಂಡಿತು ಎಂಬುದನ್ನು ಇದೀಗ ನೋಡಿದ್ದೇವೆ. ಉತ್ತಮ ಪ್ರೇರಣಾದಾಯಕ ಕತೆ. ಆದುದರಿಂದ ನಾವು ಯಾವಾಗಲೂ ಕೂಡ ಸಾಲ ತೆಗೆದುಕೊಳ್ಳುವ ವಿಷಯ ಬಂದಾಗ ಆರ್ಥಿಕ ಶಿಸ್ತಿನ ಬಗ್ಗೆ ಹೆಚ್ಚಿನ ಒತ್ತು ನೀಡಬೇಕಾಗತ್ತೆ. ಕ್ರೆಡಿಟ್ ಶಿಸ್ತು ಕೂಡ ಆರ್ಥಿಕ ಶಿಸ್ತಿನ ಮೂಲಕವೇ ಬರುತ್ತೆ. ಎಂಎಸ್ಎಂಇಗಳು ಆರ್ಥಿಕ ಶಿಸ್ತನ್ನ ಅಳವಡಿಸಿಕೊಳ್ಳಲು ಯಾವ ರೀತಿಯ ಹೆಜ್ಜೆಯನ್ನ ಇಡಬೇಕಾಗತ್ತೆ? ತಾವು ತಮ್ಮ ಅವಶ್ಯಕತೆಗೆ ಅನುಸಾರವಾಗಿ ಸಾಲವನ್ನು ತೆಗೆದುಕೊಳ್ಳಿ. ತಮ್ಮ ವೈಯಕ್ತಿಕ ಸಾಮರ್ಥ್ಯದ ಮೇಲೆ ಸಾಲ ತೆಗೆದುಕೊಳ್ಳುತ್ತಿರುವಿರೋ ಅಥವಾ ತಮ್ಮ ವ್ಯವಹಾರಕ್ಕಾಗಿ ಸಾಲ ತೆಗೆದುಕೊಳ್ಳುತ್ತಿರುವಿರೋ? ಮುಖ್ಯವಾಗಿ ಅವಶ್ಯಕತೆ ಇದ್ದಾಗ ತೆಗೆದುಕೊಳ್ಳಿ. ಎರಡನೆಯದಾಗಿ, ತಾವು ತೆಗೆದುಕೊಳ್ಳುವ EMI ಅನ್ನು ನಿಯಮಿತವಾಗಿ ಪಾವತಿ ಮಾಡುತ್ತೀರಿ. ಮೂರನೆಯದಾಗಿ, ಕಡಿಮೆ ಅವಧಿಯಲ್ಲಿ ಹೆಚ್ಚು ಸಾಲವನ್ನು ಪಡೆದುಕೊಳ್ಳುತ್ತೀರಿ. ನಾಲ್ಕನೆಯದಾಗಿ, ತಾವು ಸಾಲ ಪಡೆದುಕೊಳ್ಳುವಾಗ ತಮ್ಮೆಲ್ಲ ಹಣಕಾಸಿನ ಜವಾಬ್ದಾರಿಯನ್ನು ಅರಿತು ತೆಗೆದುಕೊಳ್ಳಿ. ತಾವು ಸಾಲ ತೆಗೆದುಕೊಳ್ಳುವಾಗ ಈ ಎಲ್ಲ ಅಂಶಗಳ ಬಗ್ಗೆ ಗಮನ ಹರಿಸಿ. ಈ ಎಲ್ಲ ಅಂಶಗಳು ತಮ್ಮ ಸಾಲದ ಶಿಸ್ತು ಮತ್ತು ಹಿಂದಿನ ಸಾಲದ ವಿಷಯದಲ್ಲಿ ಸಹಾಯ ಮಾಡುತ್ತದೆ. ಇದು ಭವಿಷ್ಯದಲ್ಲಿ ಕೂಡ ತಮಗೆ ಸಾಲ ತೆಗೆದುಕೊಳ್ಳಲು ಸಹಾಯಕವಾಗುವುದು. ವ್ಯವಹಾರದ ಪ್ರಾರಂಭಿಕ ಹಂತದಲ್ಲಿಯೇ ತಮ್ಮ ವ್ಯವಸ್ಥೆ ಅಡಿಯಲ್ಲಿ ಈ ಸಾಲದ ಶಿಸ್ತನ್ನ ಬಲಪಡಿಸಿಕೊಳ್ಳೋದು ಸೂಕ್ತ ಅಂತ ನನಗನ್ಸುತ್ತೆ, ಅಲ್ವಾ? ಖಂಡಿತವಾಗಿಯೂ ಪ್ರಾರಂಭದಿಂದ ಕೊನೆಯವರೆಗೆ ತಮ್ಮ ಸಾಲದ ಶಿಸ್ತಿನ ಬಗ್ಗೆ ಬಹಳಷ್ಟು ಗಮನ ಹರಿಸಬೇಕು ಹಾಗೂ ತಮ್ಮ ದಾಖಲೆಗಳ ಬಗ್ಗೆ ಗಮನ ಹರಿಸಬೇಕು. ಯಾವುದೇ ಎಂಎಸ್ಎಂಇಗಳು ಆರ್ಥಿಕ ಶಿಸ್ತಿಗೆ ಒಂದು ಬಜೆಟ್ ಸಿದ್ಧಪಡಿಸಿಕೊಳ್ಳೋದು ಬಹಳ ಅಗತ್ಯ. ತಮಗೆ ಮರುಪಾವತಿಯ ಸಾಮರ್ಥ್ಯ ಇದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಅರಿವಿರಬೇಕು ಅಂತ ನಿಮಗೆ ಅನ್ಸೋದಿಲ್ವೇ ಭಾವೇಶ್ ಅವರೇ? ಹೇಗೆ ತಾವು ತಮ್ಮ ಮನೆಯ ಖರ್ಚುಗಳನ್ನು ನಿರ್ವಹಿಸುತ್ತೀರೋ ಹಾಗೆಯೇ ತಮ್ಮ ವ್ಯವಹಾರದ ಖರ್ಚುಗಳನ್ನು ಸಹ ನಿರ್ವಹಿಸಬೇಕು. ತಮ್ಮ ಪೂರೈಕೆದಾರರಿಗೆ ಎಷ್ಟು ಹಣ ನೀಡಬೇಕು ಎಂಬುದರ ಅರಿವಿರಬೇಕು. ತಾವು ಮಾಡಿರೋ ಮಾರಾಟದಿಂದ ಹಣದ ಹರಿವು ಬರುವುದು ಯಾವಾಗ ಎಂದು ತಿಳಿದಿರಬೇಕು. ತಾವು ಸಾಲ ತೆಗೆದುಕೊಂಡಿದ್ದರೆ ಅವುಗಳ EMI ದಿನಾಂಕ ಯಾವುದು ಎಂಬುದು ತಮ್ಮ ಗಮನದಲ್ಲಿರಬೇಕು. ತಮಗೆ ಎಲ್ಲ ಹಣಕಾಸಿನ ವಹಿವಾಟಿನ ಮಾಹಿತಿ ಇಟ್ಟುಕೊಂಡಿರಬೇಕು. ತಮಗೆ ಅನುಕೂಲವಾಗುವ ಪ್ರತಿ ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಒಂದು ನಿಗದಿತ ಸಮಯದಲ್ಲಿ ನೀವು ಈ ವಹಿವಾಟಿನ ಪರಿಶೀಲನೆ ಮಾಡಿ ತಮ್ಮ ಹಣದ ಹರಿವು ಸರಿಯಾಗಿದೆಯೇ ಎಂಬುದನ್ನು ಪರೀಕ್ಷಿಸಿಕೊಳ್ಳಿ. ಪ್ರತಿಯೊಂದು ವ್ಯವಹಾರದಲ್ಲಿ ಕಾನೂನುಬದ್ಧ ವಿಧಿವಿಧಾನಗಳು ಬಹಳ ಮುಖ್ಯವಾಗಿರುತ್ತೆ. ಇದು ಕೂಡ ಆರ್ಥಿಕ ಶಿಸ್ತಿನ ಮೇಲೆ
ಪರಿಣಾಮ ಬೀರುತ್ತಾ? ತಾವು ಸಾಲ ತೆಗೆದುಕೊಳ್ಳಲು ಹೋದಾಗ ಬ್ಯಾಂಕುಗಳು ತಮ್ಮ ಬಹಳಷ್ಟು ವಿಷಯಗಳನ್ನು ನೀಡುತ್ತವೆ. ತಾವು ಸಾಲವನ್ನು ಹೇಗೆ ಮರುಪಾವತಿ ಮಾಡುತ್ತೀರಿ ಎಂಬ ಬಗ್ಗೆ ತಮ್ಮ ಮರುಪಾವತಿ ಇತಿಹಾಸವನ್ನು ಒಳಗೊಂಡ ಕ್ರೆಡಿಟ್ ಸ್ಕೋರ್ ಆಗಿರಬಹುದು. ಎರಡನೆಯದು ತಮ್ಮ ಹಣಕಾಸಿನ ದಾಖಲೆಗಳು, ಇದರಲ್ಲಿ ತಮ್ಮ ತೆರಿಗೆ ಪಾವತಿ ಆಗಿರಬಹುದು, GST ಇರಬಹುದು ಅಥವಾ ಆದಾಯ ತೆರಿಗೆ ಆಗಿರಬಹುದು. ತಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್, ಇದರಲ್ಲಿ ತಮ್ಮ ಚೆಕ್ ರಿಟರ್ನ್ ಆಗಿದೆಯಾ ಇಲ್ಲವಾ, ಇವೆಲ್ಲ ದಾಖಲೆಗಳನ್ನು ಬ್ಯಾಂಕುಗಳು ಸಾಲ ನೀಡುವ ಮೊದಲು ಸರಿಯಾದ ರೀತಿಯಲ್ಲಿ ಪರಿಶೀಲಿಸುತ್ತವೆ. ಈ ಎಲ್ಲ ದಾಖಲೆಗಳನ್ನು ಸಮಯಕ್ಕೆ ಸರಿಯಾಗಿ ನಿರ್ವಹಿಸುತ್ತಿರಬೇಕು. ಸಾಲವನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡುತ್ತಿರಬೇಕು. ನೀವು ಔಪಚಾರಿಕ ಮತ್ತು ಅನೌಪಚಾರಿಕ ಮೂಲದ ಬಗ್ಗೆ ಹೇಳಿದ್ರಿ. ಸಾಲದ ಸರಿಯಾದ ಮೂಲವನ್ನ ಆಯ್ಕೆ ಮಾಡಿಕೊಳ್ಳಿ. ಇದು ಕೂಡ ಆರ್ಥಿಕ ಶಿಸ್ತಿಗೆ ಒಳಪಡುತ್ತೆ ಅಲ್ವಾ? ತಾವು ತಮ್ಮ ವ್ಯವಹಾರಕ್ಕಾಗಿ ಸಾಲ ತೆಗೆದುಕೊಳ್ಳುತ್ತಿದ್ದೀರಿ ಎಂಬುದಷ್ಟೇ ಮುಖ್ಯವಾಗಿರುವುದಿಲ್ಲ, ಎಲ್ಲಿಂದ ತೆಗೆದುಕೊಳ್ಳುತ್ತಿದ್ದೀರಿ ಎಂಬುದು ಮುಖ್ಯವಾಗಿರುತ್ತದೆ. ಯಾಕೆಂದರೆ ತಾವು ಹಣಕಾಸು ವಲಯದಿಂದ ತೆಗೆದುಕೊಂಡರೆ, ಮೊದಲೇ ನಾನು ಹೇಳಿದಂತೆ ಇದರಿಂದ ಬಹಳಷ್ಟು ಉಪಯೋಗಗಳಿವೆ. ತಮಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ದೊರೆಯುತ್ತದೆ. ತಾವು ತಮ್ಮ ಸಾಲವನ್ನು ಸರಿಯಾಗಿ ಪಾವತಿಸುತ್ತಿದ್ದರೆ ಭವಿಷ್ಯದಲ್ಲಿ ತಮಗೆ ಸಾಲ ತೆಗೆದುಕೊಳ್ಳುವುದು ಸುಲಭವಾಗುತ್ತದೆ. ಹೀಗೆ ಔಪಚಾರಿಕ ಹಣಕಾಸು ವಲಯದಿಂದ ಸಾಲ ತೆಗೆದುಕೊಳ್ಳುವುದರಿಂದ ಬಹಳಷ್ಟು ಉಪಯೋಗಗಳಿವೆ. ಔಪಚಾರಿಕ ವಲಯದಿಂದ ಸಾಲ ತೆಗೆದುಕೊಳ್ಳಲು ಜನ ಸ್ವಲ್ಪ ಹಿಂಜರಿಯುವುದನ್ನು ನಾವು ನೋಡಿದ್ದೇವೆ. ದಾಖಲೆಗಳ ಅವಶ್ಯಕತೆ, ಆನ್ಲೈನ್ ಅಥವಾ ಯಾವುದಾದರೂ ಶಾಖೆಗೆ ಹೋಗಿ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. ಹೀಗೆ ಒಂದು ಪ್ರಕ್ರಿಯೆಯನ್ನು ಅನುಸರಿಸಬೇಕಾಗಿರುತ್ತದೆ. ತಾವು ಈ ಹಿಂಜರಿಕೆಯನ್ನು ಮನಸ್ಸಿಂದ ತೆಗೆದುಹಾಕುವಂತೆ ನಾವು ವೀಕ್ಷಕರಲ್ಲಿ ಹೇಳುತ್ತೇವೆ. ತಾವು ಸಾಲಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ತಮ್ಮೆಲ್ಲ ದಾಖಲೆಗಳನ್ನು ನಿಯಮಿತವಾಗಿ ಸರಿಯಾದ ಸಮಯಕ್ಕೆ ಸರಿಯಾಗಿ ನಿರ್ವಹಿಸಿ ತಮ್ಮ ಬಳಿ ಇಟ್ಟುಕೊಳ್ಳಬೇಕು. ಹೀಗೆ ಕೆಲವೊಂದು ಪ್ರಕ್ರಿಯೆಗಳನ್ನು ತಾವು ಅನುಸರಿಸಬೇಕು. ಇದು ಡಿಜಿಟಲ್ ಯುಗ. ಇಲ್ಲಿ ಫಿನ್ಟೆಕ್ ಲೆಂಡರ್ಸ್ ವಿಷಯ ಬರುತ್ತೆ. ಈಗ ಒಂದು ಚಿಕ್ಕ ವಿರಾಮ, ನಂತರ ಫಿನ್ಟೆಕ್ ಲೆಂಡರ್ಸ್ ಬಗ್ಗೆ ಭಾವೇಶ್ ಅವರಿಂದ ತಿಳ್ಕೊಳ್ಳೋಣ. अगर आप हॉस्पिटैलिटी या सर्विस बेस्ड MSMEs चलाते हैं और अपनी जगह को अपग्रेड करना चाहते हैं, तो ग्रोथ का रास्ता है सिडबी का मोर। ये स्कीम खास तौर पर हॉस्पिटैलिटी, हेल्थ केयर, वेयर हाउसिंग और ऑर्गेनाइज्ड रिटेल जैसे सेक्टर्स के लिए डिजाइन किया गया है। अब चाहे इंटीरियर अपग्रेड करना हो या इक्विपमेंट और फर्नीचर, सिविल वर्क हो या फिर लाइट एसेट्स, इन सब के लिए पाए सही फाइनेंस। 5 करोड़ रुपए तक का टर्म लोन, CGTMSE गारंटी कवरेज, बेहतर इंटरेस्ट रेट्स और 8 साल तक का फ्लेक्सिबल रीपेमेंट। सिडबी MSMEs को समझता है, इसलिए मोर सिर्फ लोन नहीं, ग्रोथ का रास्ता है। आज की तेज रफ्तार बिजनेस दुनिया में तरक्की किसी का इंतजार नहीं करती। इसीलिए सिडबी लेकर आया है एक्सप्रेस और स्पीड योजना, स्मार्ट और तेज मशीनरी फाइनेंस सॉल्यूशंस। अब पाइए मशीनरी और इक्विपमेंट के लिए FD कोलैटरल पर 100% फाइनेंसिंग या सिर्फ 25% प्रमोटर मार्जिन के साथ 75% फंडिंग और आसान रीपेमेंट अवधि 5 साल तक। और बड़े सपनों के लिए 15 करोड़ तक फाइनेंसिंग, 100% फंडिंग या 75% फाइनेंसिंग अवधि 7 साल तक। अपने बिजनेस को रफ्तार दीजिए सिडबी के एक्सप्रेस और स्पीड के साथ। सिडबी MSME को समझता है। ನೀವು ನೋಡ್ತಾ ಇದ್ದೀರಿ ಕಾರ್ಯಕ್ರಮ ಸಿಡ್ಬಿ MSME ಸಂವಾದ. ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಭಾವೇಶ್ ಅವರಿದ್ದಾರೆ. ಡಿಜಿಟಲ್ ಯುಗದಲ್ಲಿ ನಾವು ಫಿನ್ಟೆಕ್ ಲೆಂಡರ್ಸ್ ಬಗ್ಗೆ ಕೇಳಿದ್ದೀವಿ. MSMEಗಳಿಗೆ ಕೂಡ ಇದು ವಿಶ್ವಾಸಾರ್ಹ ಆಯ್ಕೆ ಆಗಬಹುದಾ? MSMEಗಳಿಗೆ ಅದು ಒಂದು ಆಯ್ಕೆ. ಮೊಟ್ಟ ಮೊದಲಿಗೆ ತಾವು ಈ ಆ್ಯಪ್ಗೆ ಹೋದಾಗ ಅಥವಾ ವೆಬ್ಸೈಟ್ಗೆ ಹೋದಾಗ ಇದರ ಹಿಂದೆ ಯಾವುದಾದರೂ ಬ್ಯಾಂಕ್ ಅಥವಾ ಬ್ಯಾಂಕೇತರ ಹಣಕಾಸು ಸಂಸ್ಥೆ ಇದೆಯೇ ಎಂದು ಪರಿಶೀಲಿಸಿ. ಇದರ ಹಿಂದೆ ಯಾವುದಾದರೂ ಹಣಕಾಸು ಸಂಸ್ಥೆ ಇದ್ದರೆ RBI ನೋಂದಾಯಿತ ಬ್ಯಾಂಕೇತರ ಹಣಕಾಸು ಕಂಪನಿಯ ಎಂದು ಪರಿಶೀಲಿಸಿ. ಸರಣಿಯ 4ನೇ ಸಂಚಿಕೆಯಲ್ಲಿ ಇಂದು ನಾವು ಚರ್ಚಿಸುತ್ತಿರುವಂತಹ ವಿಷಯ MSME ಸಾಲ ಲಭ್ಯತೆ ಮತ್ತು ಆರ್ಥಿಕ ಶಿಸ್ತು. ಇಂದಿನ ವಿಷಯದ ಬಗ್ಗೆ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ತಿಳಿಸಬಹುದಾ? ತಾವು ಸಾಲ ತೆಗೆದುಕೊಳ್ಳುತ್ತಿರುವಾಗ ಇದರಲ್ಲಿ ತಮ್ಮ ಕ್ರೆಡಿಟ್ ಸ್ಕೋರ್ 2 ವಿಧದಲ್ಲಿ ಇರುತ್ತದೆ. ಮೊದಲನೆಯದು ತಮ್ಮ ವೈಯಕ್ತಿಕ ಕ್ರೆಡಿಟ್ ಸ್ಕೋರ್, ಎರಡನೆಯದು ತಮ್ಮ ವ್ಯವಹಾರಕ್ಕಾಗಿ ಇರುವ ಕಮರ್ಷಿಯಲ್ ರ್ಯಾಂಕ್. ತಮ್ಮ ವೈಯಕ್ತಿಕ ಕ್ರೆಡಿಟ್ ಸ್ಕೋರ್ 300ರಿಂದ 900 ಆಗಿರುತ್ತದೆ. ಕಮರ್ಷಿಯಲ್ ರ್ಯಾಂಕ್ 1ರಿಂದ 10. ತಮ್ಮ ಸ್ಕೋರ್ ಎಷ್ಟು ಉತ್ತಮವಾಗಿರುತ್ತದೆಯೋ ಅಷ್ಟೇ ಉತ್ತಮವಾಗಿ ತಮಗೆ ನಿಯಮ ಮತ್ತು ಷರತ್ತುಗಳು ದೊರೆಯುತ್ತದೆ. ಔಪಚಾರಿಕ ವಲಯದಲ್ಲಿ ತಾವು ಸಾಲ ತೆಗೆದುಕೊಳ್ಳಬೇಕಾದರೆ ತಮಗೆ ದಾಖಲೆಗಳು ನಿರ್ವಹಿಸಬೇಕಾಗುತ್ತದೆ, ಆರ್ಥಿಕ ಶಿಸ್ತು ಕಾಯ್ದುಕೊಳ್ಳಬೇಕಾಗುತ್ತದೆ. ಇದರಿಂದ
ತಮಗೆ ದೀರ್ಘಾವಧಿಯಲ್ಲಿ ಲಾಭವಾಗುವುದು. ತಾವು ಸಾಲ ತೆಗೆದುಕೊಳ್ಳಬೇಕಾದರೆ ಎಲ್ಲಿಂದ ತೆಗೆದುಕೊಳ್ಳುತ್ತಿರುವಿರಿ, ಎಷ್ಟು ತೆಗೆದುಕೊಳ್ಳುತ್ತಿದ್ದೀರಿ, ತಮ್ಮ ಅವಶ್ಯಕತೆಗಳಿಗೆ ಅನುಸಾರವಾಗಿ ತೆಗೆದುಕೊಳ್ಳುತ್ತಿದ್ದೀರೋ, ಸಮಯಕ್ಕೆ ಸರಿಯಾಗಿ ಮರುಪಾವತಿ ಆಗುತ್ತಿದೆಯೇ, ಇವೆಲ್ಲ ವಿಷಯಗಳನ್ನು ತಾವು ಗಮನಿಸಬೇಕು. ಇದರ ಜೊತೆಗೆ ತಮ್ಮ ಹಣಕಾಸು ಹರಿವು ಗಮನಿಸಬೇಕು. ಔಪಚಾರಿಕ ಮೂಲಗಳಿಂದ ತಮಗೆ ಸಾಲ ಬೇಕೆಂದರೆ ಈ ಎಲ್ಲ ವಿಷಯಗಳ ಬಗ್ಗೆ ಗಮನ ಹರಿಸಬೇಕು. ಭಾವೇಶ್ ಅವರು ಬಹಳ ಉಪಯುಕ್ತ ಸಲಹೆಗಳನ್ನ ನೀಡಿದ್ದಾರೆ. 3ನೇ ಸಂಚಿಕೆ ಬಗ್ಗೆ ಹೇಳೋದಾದ್ರೆ ಅಂದಿನ ವಿಷಯವಾಗಿತ್ತು ಎಂಎಸ್ಎಂಇಗಳ ಸಾಲದ ಅಂತರವನ್ನ ಕಡಿಮೆ ಮಾಡಿಕೊಳ್ಳುವುದು. ಅಲ್ಲಿ ನಾವು ಸಾಲ ಖಾತರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ವಿಷಯದ ಬಗ್ಗೆ ನಮಗೆ ಸಾಕಷ್ಟು ಪ್ರಶ್ನೆಗಳು ಹಾಗೂ ಪ್ರತಿಕ್ರಿಯೆಗಳು ಕೂಡ ಬಂದಿದೆ. ಧನ್ಯವಾದಗಳು ಭಾವೇಶ್ ಅವರೇ. ವೀಕ್ಷಕರ ಕೆಲವು ಪ್ರಶ್ನೆಗಳಿವೆ, ತಾವು ಉತ್ತರಿಸಬೇಕು ಅಂತ ನಾನು ಬಯಸ್ತೀನಿ. ಮೊದಲನೇ ಪ್ರಶ್ನೆ ಮುಂಬೈನಿಂದ ದೇವಶಿಶ್ ಗೌರ್ ಅವರು ಕೇಳಿದ್ದಾರೆ. ನಾನೊಂದು ಹೊಸ ವ್ಯವಹಾರವನ್ನ ಪ್ರಾರಂಭಿಸಲು ಬಯಸ್ತಾ ಇದ್ದೀನಿ, ಆದ್ರೆ ನನ್ನ ಕುಟುಂಬದಲ್ಲಿ ಯಾರೂ ವ್ಯವಹಾರ ಕ್ಷೇತ್ರದಲ್ಲಿ ಇಲ್ಲ. ಈ ವಿಷಯವು ಸಾಲ ಅನುಮೋದನೆಯಲ್ಲಿ ಅಡ್ಡಿಯಾಗಬಹುದಾ? ಈ ತರಹದ ವ್ಯವಹಾರಗಳಲ್ಲಿ ಬ್ಯಾಂಕುಗಳು ಹೇಗೆ ಮೌಲ್ಯಮಾಪನ ಮಾಡುತ್ತವೆ ಅಂತ. ದೇವಶೀಶ್ ಅವರೇ, ಮೊದಲನೇದಾಗಿ ನಿಮ್ಮ ಕುಟುಂಬದ ಹಿನ್ನೆಲೆಗೂ ನೀವು ಸಾಲ ತೆಗೆದುಕೊಳ್ಳುವುದಕ್ಕೂ ಯಾವುದೇ ನೇರ ಸಂಬಂಧ ಇರುವುದಿಲ್ಲ ಎಂದು ನಾನು ಹೇಳಬಯಸುತ್ತೇನೆ. ಬ್ಯಾಂಕುಗಳು ಸಾಲ ನೀಡುವಾಗ ಅವು ತಮ್ಮ ಹಣಕಾಸಿನ ವಿವರ, ತಮ್ಮ ಸಾಲದ ಶಿಸ್ತು, ತಮ್ಮ ವಹಿವಾಟು, ತಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಬ್ಯಾಂಕುಗಳು ಸಾಲ ನೀಡುವ ಮೊದಲು ಅವುಗಳನ್ನು ನೋಡುತ್ತವೆ ಹೊರತು ತಮ್ಮ ಕುಟುಂಬದ ಹಿನ್ನೆಲೆ ಅಥವಾ ತಮ್ಮ ಹಣಕಾಸಿನ ಹಿನ್ನೆಲೆಯನ್ನಲ್ಲ. ಮತ್ತೊಂದು ಪ್ರಶ್ನೆ, ಇದು ಶಿಕ್ಷಣ ನಗರವೆಂದು ಹೆಸರಾಗಿರುವಂತಹ ಕೋಟಾದಿಂದ ಶಿವಂ ವರ್ಮಾ ಅವರು ಕೇಳಿದ್ದಾರೆ. ನಾನು ಸಿಜಿಟಿ ಎಂಎಸ್ಸಿ ಇಂದ ಖಾತರಿ ಪಡೆಯ ಬಯಸಿದ್ರೆ ಇದರ ಪ್ರಕ್ರಿಯೆಗಳು ಹೇಗಿರುತ್ತವೆ ಅಂತ ಕೇಳಿದ್ದಾರೆ. ಶಿವಂ ಅವರೇ, ತಮಗೆ ಬ್ಯಾಂಕುಗಳಿಂದ ಸಾಲ ದೊರೆಯುತ್ತದೆ ಅಥವಾ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಿಂದ ದೊರೆಯುತ್ತದೆ. CGTMSE ಇಂದ ಸಾಲ ಖಾತರಿಯು ಬ್ಯಾಂಕುಗಳಿಗೆ ದೊರೆಯುತ್ತದೆ. ತಮಗೆ ಬ್ಯಾಂಕುಗಳಿಂದ ಸಾಲ ದೊರೆಯುತ್ತದೆ. ಸಾಲ ಖಾತರಿಯು ಬ್ಯಾಂಕುಗಳಿಗೆ CGTMSE ಇಂದ ದೊರೆಯುತ್ತದೆ. ಸಾಲಗಾರರಿಗೆ ಇದರಿಂದ ಯಾವುದೇ ಸಂಬಂಧ ಇರುವುದಿಲ್ಲ. ಸೊ ನೀವು ಹೇಳಿದಂತೆ ಭಾರತವನ್ನ ಕ್ರೆಡಿಟ್ ಫಿಟ್ ಇಂಡಿಯಾ ಮಾಡಬೇಕಿದೆ ಅಲ್ವಾ? ಅಭಿವೃದ್ಧಿ ಹೊಂದಿದ ಭಾರತಕ್ಕಾಗಿ ನಾವು ಅನೇಕ ಕೆಲಸಗಳನ್ನು ಮಾಡಬೇಕಿದೆ. ಅಭಿವೃದ್ಧಿ ಹೊಂದಿದ ಭಾರತವನ್ನಾಗಿ ಮಾಡಲು, ನಮ್ಮ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳಲು ನಮಗೆ ಕ್ರೆಡಿಟ್ ಫಿಟ್ ಇಂಡಿಯಾ ಮಾಡಲೇಬೇಕಿದೆ. ನೀವೇನಾದ್ರೂ ಕಾರ್ಯಕ್ರಮದ ಬಗ್ಗೆ ಪ್ರತಿಕ್ರಿಯೆ ನೀಡೋದಿದ್ರೆ, ಪ್ರಶ್ನೆಗಳಿದ್ರೆ ನೀವು ನಮಗೆ ಇಮೇಲ್ ಮಾಡಬಹುದು. ನಮ್ಮ ಇಮೇಲ್ ವಿಳಾಸ ಹೀಗಿದೆ: samvad@sidbi.in. ಕಾರ್ಯಕ್ರಮವನ್ನ ಮುಗಿಸುವ ಮೊದಲು ಸಿಡ್ಬಿ ಎಂಎಸ್ಎಂಬಿ ಸಂವಾದದ 5ನೇ ಸಂಚಿಕೆಯ ವಿಷಯ ಸ್ಟಾರ್ಟ್ಅಪ್ ಬೆಂಬಲಿತ ಉಪಕ್ರಮಗಳು ಮತ್ತು ಉದ್ಯಮ ಬಂಡವಾಳ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತುಕತೆ ನಡೆಸಿದ್ದಕ್ಕಾಗಿ ಹಾಗೂ ಕ್ರೆಡಿಟ್ ಫಿಟ್ ಇಂಡಿಯಾದ ಬಗ್ಗೆ ನಮಗೆ ಮಾರ್ಗದರ್ಶನ ಮಾಡಿದ್ದಕ್ಕಾಗಿ ಭಾವೇಶ್ ಅವರಿಗೆ ಧನ್ಯವಾದಗಳು. ಧನ್ಯವಾದಗಳು.